ಇವತ್ತಿನ ಈ ಹೋರಾಟದ ನೇತೃತ್ವ ವಹಿಸಿದ ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರುಗಳೇ, ಇವತ್ತು ಜಮಖಂಡಿ ತಾಲೂಕಿನ ಗಲಗಲಿಯಿಂದ ಜಮಖಂಡಿ ಹಾಗೂ ಬೀಳ್ಗಿ ಮತಕ್ಷೇತ್ರದ ಗಲಗಲಿಯಿಂದ ಹಿಪ್ಪುರಿಗೆವರೆಗೆ ರೈತರ ಬದುಕಿನ ಕುರಿತು, ಕೃಷ್ಣಾ ನದಿ ಎಡ ಮತ್ತು ಬಲದಂಡೆ ರೈತರ ಬದುಕಿನ ಕುರಿತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ಈ ಅವೈಜ್ಞಾನಿಕವಾಗಿ ನಿರ್ಮಿಸಿರುವಂತಹ ಈ ತುರ್ಚಿ ಬಬಲೇಶ್ವರ ಯಾತ್ ನೀರಾವರಿ ಆಗಿರ್ಬೋದು, ಅದ್ರ ಜೊತೆ ಇನ್ನೂ ಸಾಕಷ್ಟು ಯಾತ್ ನೀರಾವರಿಗಳನ್ನು ಈಗಾಗಲೇ ತಾಲೂಕಿನ ನಮ್ಮ ಮತಕ್ಷೇತ್ರದಲ್ಲಿ, ಜಮಖಂಡಿ ಮತಕ್ಷೇತ್ರದಲ್ಲಿ ಈ ಜಾಕ್ವೆಲ್ಗಳನ್ನು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹೀಗಾಗಿ ಈ ಒಂದು ಜಾಕ್ವೆಲ್ ಮುಖಾಂತರ ನೀರನ್ನು ಲಿಫ್ಟ್ ಮಾಡೋದ್ರಿಂದ ಕೃಷ್ಣಾ ನದಿ ಖಾಲಿ ಆಗ್ತಾ ಇದೆ. ಈ ಒಂದು ವಿಚಾರಕ್ಕಾಗಿ ನಾವು ಹೊಳೆದಂಡಿ ರೈತರು ಯಾಕೆ ನಾವು ಹೋರಾಟ ಮಾಡಕತ್ತೀವಪ್ಪ ಅಂದ್ರೆ, ನಾವು ನಮ್ಮ ಬದುಕನ್ನು ಯೋಚನೆ ಮಾಡಲಾರ್ದ ಬೇರೆಯವ್ರ ರೈತರು ಬದುಕಲಿ ಅನ್ನೋಂಥ ಕಾರಣಕ್ಕಾಗಿ ಜಾಕ್ವೆಲ್ ನಿರ್ಮಾಣ ಮಾಡಕ್ಕೂ ಜಾಗ ಕೊಟ್ಟವ್ರು ನಾವು. ಮೇಲ್ಗಡೆ ನೀರು ಒಯ್ಲಕ್ಕೆ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ದಾಗ ಮುಳುಗಡೆ ಆದವರು ನಾವು. ಇನ್ನು ಅಳದು ಭೂಮಿ ಒಳಗೆ ಜೀವನ ಸಾಗಿಸ್ಕೊಂಡು ನಾವು ಮಕ್ಕಳು ಬದುಕು ಕಟ್ಟಬೇಕಂತೆ ಹೋರಾಟ ಮಾಡ್ಬೇಕಾದ್ರೆ ಬೇಸಿಗೆಯಾಗ 4 ತಿಂಗಳು ನೀರು ಖಾಲಿ ಮಾಡಕತ್ತಾರೆ. ಯಾರು ಖಾಲಿ ಮಾಡತ್ತಾರೋ? ಇಂತಹ ಅವೈಜ್ಞಾನಿಕ ಜಾಕ್ವೆಲ್ಗಳ ಮುಖಾಂತರ ನೀರನ್ನು ಲಿಫ್ಟ್ ಮಾಡಿ ನಮ್ಮ ಹೊಳಿ ಖಾಲಿ ಮಾಡಕತ್ತಾರೆ. ಸೊ ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಎಲ್ಲ ರೈತರ ಹಿತ ಆಗಲಿ, ಆದ್ರೆ ಹೊಳೆದಾಂಡಿ ರೈತರ ಹಿತನೂ ಕಾಯಬೇಕಾಗಿದ್ದು ಈ ರಾಜ್ಯ ಸರ್ಕಾರದ ಕರ್ತವ್ಯ. ಹೀಗಾಗಿ ಈ ಒಂದು 4 ತಿಂಗಳ ಬೇಸಿಗೆ ಒಳಗೆ ನಮ್ಗೆ ನೀರು ಉಳಿಬೇಕು ಅನ್ನೋಂಥ ಕಾರಣಕ್ಕಾಗಿ ಹೋರಾಟ ಹಮ್ಮಿಕೊಂಡಿವು. ನಿನ್ನೆ ದಿವಸ ನಾವು ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಆದ್ರೂ ಕೌಟಿಗೆ ಮುಂದಿಂದ ಜಾಕ್ವೆಲ್ ಇನ್ನೂ ಚಾಲು ಇತ್ತು. ರಾತ್ರಿ ವೇಳೆ ಹೋಗಿ ನಾವು ಸ್ವತಃ ರೈತರು ಹೋಗಿ ಅಲ್ಲಿ ವಿನಂತಿ ಮಾಡ್ಕೊಂಡು ಆ ಜಾಕ್ವೆಲ್ ಬಂದ್ ಮಾಡಿದೀವಿ. ಹೊಳಿ ಇಳಿದು ಒಂದಿಟ್ಟು ಕಡಿಮೆ ಆಗಿತ್ತು. ಇವತ್ತೇನೋ ಮತ್ತೆ ವಾಪಸ್ ನಾವು ಮಾರ್ಚ್ದಾಗೂ ಚಾಲು ಮಾಡೋರ್ದು ಅಂತೇಳಿ ಹೇಳಕತ್ತಾರೆ. ಮಾಹಿತಿ ಬರ್ಲಾತೈತಿ. ಯೋಚನೆ ಮಾಡ್ಬೇಕಾಗೈತಿ. ಫೆಬ್ರವರಿ ಅಷ್ಟೇ ಅಂತ ಮಾರ್ಚು ಚಾಲು ಮಾಡ್ತೀವಪ್ಪ ಅಂದ್ರೆ ರೈತರು, ಈ ಹೊಳೆದಾಂಡಿ ರೈತರು ಬದುಕೋದು ಕಷ್ಟ ಐತಿ. ಹೀಗಾಗಿ ನಮ್ದು ವಿನಂತಿ ಏನಂತಾರೆ, ಜಮಖಂಡಿ ತಾಲೂಕಿನ ರೈತರಲ್ಲಿ ವಿನಂತಿ ಏನಂತೆ ಅಂದ್ರೆ, ನಿಮ್ಮ ರಾಜಕೀಯ ತಿಂಡಿ ಏನಾಕಿರ್ವಲ್ಲಕ್ಕ, ನಿಮ್ಮನ್ನು ನಾವು ಕರೆದಿಲ್ಲ, ನಾವು ನಿಮ್ಮನ್ನು ಕರೆದಿಲ್ಲ, ಅಲ್ಲ ಯಾರು ಇಲ್ಲಿ ಕೂತವ್ರನ್ನ ಯಾರೂ ಕರೆದೇ ಇಲ್ಲ. ಎಲ್ಲರೂ ಸ್ವಹಿತಾಸಕ್ತಿ ನಮ್ದು ಮುಂದಿನ ಬದುಕು ಕಠಿಣ ಆಕೈತಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಎಲ್ಲರೂ ಬಂದ್ಬಿಟ್ಟು ಎಲ್ಲರೂ ಮುಖಂಡರದಾರೋ, ಯಾರನ್ನೂ ಫೋನ್ ಹಚ್ಚಿ ಪದೇ ಕರೆದಿಲ್ಲ. ಕಷ್ಟ ನಮ್ಗೆ ನೋವು ಬಂದಾಗ ನಾವು ಪದೇ ಒಬ್ಬೊಬ್ರು ಮಾತಾಡ್ಕೊಂಡು, ನಿಮ್ಗೆ ಯಾರೇ ನೋವು ಆಗಿತ್ತಪ್ಪ ಅಂದ್ರೆ ರೈತರು ನಾವೇನೀಗ ಕೂಡಾತೀವೋ ನಮ್ಮ ಜೊತೆ ಬಂದು ಸೇರಿ ನಾವು ನಿಮ್ಗೆ ವೈಯಕ್ತಿಕವಾಗಿ ಕಮ್ಯುನಿಕೇಷನ್ ಮಾಡಿವೋ. ದಯವಿಟ್ಟು ಯಾರು ತಪ್ಪು ಅನ್ಯತಾ ಭಾವಿಸಲಾರ್ದ ನೀವೇನು ರಾಜಕೀಯ ಮುಖಂಡರಿದ್ದೀರಿ, ನೀವು ಸ್ವಲ್ಪ ನಮ್ಮ ರೈತರು ಹೋರಾಟದಾಗ ಭಾಗವಹಿಸಿದ್ರೆ ಮುಂದಿನ ದಿನಮಾನಗಳು ನಮ್ಮ ರೈತರು, ಯಾಕಂದ್ರೆ ಈಗ ನಿಮ್ಗೆ ರಾಜಕೀಯ ಬದುಕು ಕಟ್ಟಿಕೊಟ್ಟಾರ, ಮುಂದಿನ ದಿನಮಾನಗಳು ನಿಮ್ಮ ಬದುಕು ಕಟ್ತಾರ, ರಾಜಕೀಯ ಬದುಕನ್ನು ಕಟ್ತಾರ. ದಯವಿಟ್ಟು ಈ ಹೋರಾಟದಾಗ ಭಾಗವಹಿಸ್ರಿ. ಈ ಹೋರಾಟವನ್ನು ಯಶಸ್ವಿ ಮಾಡೋಣ. ಒಂದು ಮುಂದಿನ ತಲೆಮಾರಿನ ಬದುಕನ್ನು ನಾವೆಲ್ಲರೂ ಉಳಿಸೋಬೇಕಪ್ಪ ಅಂದ್ರೆ ಇವತ್ತು ಹೋರಾಟದಾಗ ಮುಂಚಿನೊಳಗೆ ಇರಬೇಕು. ಈ ಹೋರಾಟ ಯಶಸ್ವಿ ಮಾಡ್ಕೊಂಡು ಹೊಳಿ ಯಾವುದೇ ಕಾರಣಕ್ಕೂ ಬತ್ತಲ್ದಂಗೆ ನಾವು ನೀವೆಲ್ಲರೂ ಯೋಚನೆ ಮಾಡೋಣ ಅಂತ ಹೇಳಿ ನಾನು 2 ಮಾತು ಮುಗಿಸಿ ಈ ಹೋರಾಟದ ಕುರಿತು ಅಜಯ್ ಕುಲಕರ್ಣಿ ಅವರು 2 ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.